ನಾವು ಗಮನಿಸಿರ್ತಕ್ಕಂಥದ್ದು ಈ ದ್ವಿಚಕ್ರ ವಾಹನಗಳನ್ನು ಕಳ್ಳರು ಭಾಳ ಸುಲಭವಾಗಿ ಈ ಕಳ್ಳತನಗಳನ್ನು ಮಾಡ್ತಾ ಇರ್ತಕ್ಕಂಥದ್ದು ಕಂಡುಬಂದಿದೆ. ಅದಕ್ಕೆ ಇರ್ತಕ್ಕಂಥ ಸುರಕ್ಷತಾ ಕ್ರಮಗಳೇನಿದ್ದಾವೆ ಅವು ಅಷ್ಟು ಸಮಂಜಸವಾಗಿ ಇಲ್ಲದೇ ಇರೋದು ಕಂಡು ಬರ್ತಾ ಇದೆ. ಇದನ್ನು ನಾವು ಸಂಬಂಧಪಟ್ಟ ಮ್ಯಾನುಫ್ಯಾಕ್ಚರರ್ಸ್ ಇರ್ಬೋದು, ನಿನ್ನೆ ತಾಜ್ ವೆಸ್ಟ್ ಎಂಡ್ನಲ್ಲಿ ಒಂದು ಕಾರ್ಯಕ್ರಮ ಕೂಡ ಕಾನ್ಫರೆನ್ಸ್ ಕೂಡ ನಡೆದಿತ್ತು. ಅಲ್ಲಿ ಮ್ಯಾನುಫ್ಯಾಕ್ಚರರ್ಗಳ ಗಮನವನ್ನು ಕೂಡ ಇದರಲ್ಲಿ ಸೆಳೆಯಲಾಗಿದೆ. ಅದರ ಜೊತೆಗೆ ಎಲ್ಲ ಈ ಬೆಂಗಳೂರು ನಗರದಲ್ಲಿರ್ತಕ್ಕಂತಹ ಈ ದ್ವಿಚಕ್ರ ವಾಹನಗಳ ಡಿಸ್ಟ್ರಿಬ್ಯೂಟರ್ಸ್ ಏನಿದ್ದಾರೆ, ಆಟೋಮೊಬೈಲ್ ಡಿಸ್ಟ್ರಿಬ್ಯೂಟರ್ಸು, ಅವ್ರಿಗೂ ಕೂಡ ವೈಯಕ್ತಿಕವಾಗಿ ನಾವು ಪತ್ರವನ್ನು ಬರೀತಾ ಇದ್ದೇವೆ. ಈ ದ್ವಿಚಕ್ರ ವಾಹನಗಳನ್ನು ಮಾರಾಟ ಮಾಡ್ತಕ್ಕಂಥ ಸಂದರ್ಭಗಳಲ್ಲೇ ಆ ವಾಹನದ ಒಂದು ಡಿಸೈನ್ ಅಥವಾ ವಾಹನದ ಒಂದು ಏನು ಸ್ಟೈಲ್ ಇದೆ, ಅದರ ಜೊತೆಗೆ ವಾಹನದ ಸುರಕ್ಷತೆ ಅಂದರೆ ಸೆಕ್ಯುರಿಟಿ ದೃಷ್ಟಿಯಿಂದ ಕೂಡ ಕೆಲವೊಂದು ಪರಿಕರಗಳನ್ನು ಅವರು ಅಳವಡಿಸ್ಕೊಳ್ಬೋದು ಅಂಥೇಳಿ ಒಂದು ಪ್ರಮುಖವಾಗಿ GPS ಸಿಸ್ಟಮನ್ನು ಅಳವಡಿಸ್ತಕ್ಕಂಥದ್ದು, ಎರಡನೇದು ವೀಲ್ ಲಾಕಿಂಗ್ ಸಿಸ್ಟಮನ್ನು ಅಳವಡಿಸ್ತಕ್ಕಂಥದ್ದು, ಅಥವಾ ಗಟ್ಟಿಮುಟ್ಟಾದ ಹ್ಯಾಂಡ್ ಲಾಕನ್ನು ಅಳವಡಿಸ್ಕೊಳ್ತಕ್ಕದ್ದು, ಅಥವಾ ಇತ್ತೀಚೆಗೆ ಆಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ಕೆಲವೊಂದು ಈ ಆ್ಯಂಟಿ ಥೆಫ್ಟ್ ಮೆಷರ್ಸ್ ಏನಿದ್ದಾವೆ ಅವುಗಳನ್ನು ಕೂಡ ಈ ವಾಹನಗಳಲ್ಲಿ ಅಳವಡಿಸಿ ಅವರು ಮಾರಾಟ ಮಾಡೋ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ಅದರ ಗಮನವನ್ನು, ಅಂದರೆ ಕಸ್ಟಮರ್ಸ್ ಏನಿದ್ದಾರೆ ಅವರುಗಳ ಗಮನಕ್ಕೆ ತಂದು ಅವುಗಳನ್ನು ಮಾರಾಟ ಮಾಡೋ ಸಂದರ್ಭದಲ್ಲೇ ಇವುಗಳನ್ನು ಅಳವಡಿಸ್ಕೊಂಡ್ರೆ ನಾವು ಈ ದ್ವಿಚಕ್ರ ವಾಹನಗಳ ಕಳ್ಳತನಗಳನ್ನು ನಿಯಂತ್ರಿಸುವಲ್ಲಿ ಸಹಕಾರಿಯಾಗ್ತದೆ ಅನ್ನೋ ಮಾಹಿತಿಯನ್ನು ಅವ್ರಿಗೂ ಕೂಡ ನಾವು ಕೊಡ್ತಾ ಇದ್ದೇವೆ.